ಜೀವನದಲ್ಲಿ ಎಷ್ಟು ದುಡ್ಡು ಸಂಪಾದನೆಯನ್ನು ಮಾಡಬೇಕು ಅನ್ನೋದನ್ನು ನೀವೇನು ಮಾಡಬೇಕು, ಬರಿಬೇಕು. ಎಷ್ಟು ದುಡ್ಡು, ನಿಂಗೆ ಯಾವುದೋ ದುಡ್ಡು ಬರಬೇಕು ಅಥವಾ ದುಡ್ಡು ಸಂಪಾದನೆ ಮಾಡಬೇಕು, ಬರಿತಾ ಹೋಗ್ಬೇಕು. ನನಗೆ 1,00,000 ಸಂಬಳ ಬರಲಿ, ಅಥವಾ ನನಗೆ ಒಂದು ಬಿಸ್ನೆಸ್ಸಲ್ಲಿ 1,00,000 ಬರಲಿ, ಇವತ್ತು ಇದನ್ನು ಬರಿಬೇಕು. ಎಷ್ಟು ಸರಿ ನೀವು ಸಾಕು ನಿಮ್ಮ ಮನಸ್ಸು ತೃಪ್ತಿ ಆಗೋಷ್ಟು ಬರಿಬೇಕು. ಅಷ್ಟು ನೀವು ಬರೆದುಬಿಡ್ತು ಅಂತಂದರೆ ಅದು ನಿಮಗೆ ಹಾಗೇ ಆಗುತ್ತೆ. ಇಲ್ಲಿ ಎರಡು ಮಾತಿಲ್ಲ. ಬಟ್ ನೀವು ಎಲ್ಲಿವರೆಗೂ ಅದಕ್ಕೆ ಬರೆಯೋ ಅಭ್ಯಾಸ ಎಲ್ಲಿವರೆಗೂ ಬರೆಯೋ ಅಭ್ಯಾಸ ಇಟ್ಕೊಂಡಿಲ್ವೋ ಅಲ್ಲಿವರೆಗೆ ನಿಮಗೆ ನೀವು ಅಂದ್ಕೊಂಡಿರೋ ಗೋಲನ್ನು ನೀವು ಮಾಡೋದಕ್ಕಾಗೋದಿಲ್ಲ. ಒಂದು ನಾನು ಹೇಳಿದೆ ಮೊನ್ನೆ, ವಿಜುವಲೈಸ್ ಮಾಡಿ, ಕಲ್ಪನಾ ಶಕ್ತಿಯನ್ನು ಬೆಳ್ಕೊಳ್ಳಿ. ಕಲ್ಪನಾ ಶಕ್ತಿ ಬೆಳಿಬೇಕು ಅಂತ ಹೇಳಬೇಕು, ಬರಿಬೇಕು. ನನಗೆ ದುಡ್ಡು ಬರ್ತಾ ಇದೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳಬೇಕು. ನನಗೆ ದುಡ್ಡು ಬಂದಿದೆ ಅಂತಂದರೆ ಎಲ್ಲಿ ಬಂದ್ಬಿಟ್ಟಿದೆ, ಬಂದಿಲ್ವಲ್ಲ ಅಂತ ರಿಜೆಕ್ಟ್ ಮಾಡುತ್ತೆ. ಯಾವುದೋ ನಮ್ಮ ಒಂದು ಆತ್ಮ, ನಮ್ಮ ಒಂದು ಮನಸ್ಸು ಅಥವಾ ನಮ್ಮ ಒಂದು ಶಕ್ತಿ, ನನಗೆ ದುಡ್ಡು ಬರ್ತಾ ಇದೆ, ನನಗೋಸ್ಕರ ರೆಡಿ ಆಗ್ತಾ ಇದೆ ಅಂತ ನೀವು ಕಲ್ಪನೆಯನ್ನು ಮಾಡ್ಕೊಳ್ಳಿ. ನೀವು ಎಲ್ಲಿವರೆಗೂ ಕಲ್ಪನೆಯನ್ನು ಮಾಡ್ಕೋತೀರೋ ಅಲ್ಲಿವರೆಗೂ ನಿಮಗೆ ದುಡ್ಡು ಬರಲ್ಲ. ಎಲ್ಲಿ ದುಡ್ಡು ಬರಲ್ಲ. ಕಲ್ಪನೆ ಮಾಡ್ಕೊಂಡು ಬರುತ್ತೆ. ಬಟ್ ಆ ಕಲ್ಪನೆ ಹೆಂಗೆ ಬರಬೇಕು ನಿಮಗೆ? ಇಷ್ಟು ದಿನ ನೀವು ಏನಂತ ಮೊಬೈಲ್ ನೋಡ್ತೀರಿ, ನೀವು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಯೋಚನೆನೇ ಸಿಗ್ತಾ ಇಲ್ಲ. ನೀವು ಬೇರೆ ಆಲೋಚನೆಗಳನ್ನು ವಿಡಿಯೋ ಮೂಲಕ ನಿಮ್ಮ ತಲೆ ಒಳಗಡೆ ತುಂಬಿಸುವಂಥ ಕೆಲಸ ಆಗಿದೆ. ಅದು ನಿಮ್ಮದೇ ಆದಂಥ ಒಂದು ಕಲ್ಪನೆ ಬರಬೇಕಂದ್ರೆ ಏನು ಮಾಡಬೇಕು? ಅದಕ್ಕೆ ನೀವು ಬರೆಯಬೇಕು. ಎಷ್ಟು ಸಾಧ್ಯವೋ ಅಷ್ಟು ಸರಿ ಬರೀಬೇಕು. ಮನಸ್ಸು ತೃಪ್ತಿಯಾಗಷ್ಟು ನನಗೆ ದುಡ್ಡು ಬರ್ತಾ ಇದೆ ಅಂತ ನೀವು ಬರೆದುಬಿಡ್ತು ಅಂತಂದರೆ ನಿಮಗೆ ಖಂಡಿತ ನಿಮಗೆ ಬಂದ್ಬಿಡುತ್ತೆ. ಅದಲ್ಲ, ಬರೆದು ವಿಜುವಲೈಸ್ ಮಾಡ್ಕೋಬೇಕು. ಭಾಳಷ್ಟು ಜನ ಏನು ಮಾಡ್ತಾರೆ, ಬರೀತಾರೆ, ಆದರೆ ವಿಜುವಲೈಸ್ ಮಾಡೋದಿಲ್ಲ. ಬರೀತಾರೆ, ಅದು ವಿಜುವಲೈಸ್ ಮಾಡಿ ಸುಮ್ಮನೆ ಏನೋ ಬರೀಬೇಕು ಸುಮ್ಮನೆ. ಬರೀಬೇಕು. ನನಗೆ 10 ಲಕ್ಷ ದುಡ್ಡು ಬರ್ತಾ ಇದೆ. ಕರೆಕ್ಟು ಬರ್ತಾ ಇದೆ. ನನಗೆ 10 ಲಕ್ಷ ದುಡ್ಡು ಬರ್ತಾ ಇದೆ. ರೆಡಿ ಆಗಿಬಿಡುತ್ತೆ. ಯಾವ ರೀತಿ ಬರಿಬೇಕು ಅನ್ನೋದನ್ನು ನಾನು ಆನ್ಲೈನ್ ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀನಿ. ಆ ಕೆಲವೊಂದಾರು ರೀತಿ ಸುಮ್ಮನೆ ಅಫರ್ಮೇಷನ್ಸ್ಗಳು ಬರೆದ್ರೆ ಕೆಲಸ ಆಗಲ್ಲ, ತಿಳ್ಕೊಳ್ಳಿ. ಕೆಲವೊಂದಾರು ಸಿಂಬಲ್ಸ್ ಇರ್ತವೆ. ಮೊದಲ ಬೀಜ ಮಂತ್ರಗಳಿರ್ತವೆ. ಆ ಬೀಜ ಮಂತ್ರವನ್ನು ಸೇರಿಸಿ ನನಗೆ 10 ಲಕ್ಷ ದುಡ್ಡು ಬರ್ತಾ ಇದೆಯೇ ಬರುತ್ತೆ. ದೈವಶಕ್ತಿ ಆಡಾಗಬೇಕಲ್ಲ, ಸುಮ್ಮನೆ ಬರುತ್ತೆ. ಹೆಂಗೆ ಬರುತ್ತೆ? ನೀನು ಇದುವರೆಗೂ ಒಂದು 10 ಲಕ್ಷ ನೋಡಿರಲ್ಲ, ಅದು ಹೆಂಗೆ ಬಂದ್ಬಿಡ್ತದೆ? ಕೀವರ್ಡ್ ಬರಬೇಕು. ಅದು ನೀನು ನೋಡಿಲ್ಲ, ಭಗವಂತ ನೋಡಿರ್ತಾನಲ್ಲ, ಭಗವಂತನ ಹತ್ರ ಇರುತ್ತೆ ತಾನೆ. ಅದನ್ನೇ ತಾನೇ ಬೇರೆಯವರಿಂದ ನಿನಗೆ ಕೊಡಿಸೋದು. ಅದು ಖಂಡಿತ